ಓಂ ಸ್ವಾಮಿಯೇ ಶರಣಮಯ್ಯಪ್ಪ. ನಮಸ್ತೆ ನನ್ನ ಪ್ರೀತಿಯ ವೀಕ್ಷಕರೇ, ನಾನು ನಿಮ್ಮ ಡಾಕ್ಟರ್ ಪಂಡಿತ್ ಶ್ರೀ ಸಿದ್ಧಾಂತ ಅರುಣ್ ಶರ್ಮ ಗುರುಜಿ. ವಿಶೇಷವಾಗಿ ನಾವು ಹಿಂದಿನ ಸಂಚಿಕೆಯಲ್ಲಿ ಸಿಂಹ ರಾಶಿಯ ವಾರ್ಷಿಕ ಭವಿಷ್ಯವನ್ನು ನೋಡಿದೆವು. ಇವತ್ತಿನ ಒಂದು ಸಂಚಿಕೆಯಲ್ಲಿ ನಾವು ಕನ್ಯಾ ರಾಶಿಯ ವಾರ್ಷಿಕ ಭವಿಷ್ಯ ಯಾವ ರೀತಿಯಾಗಿರುತ್ತೆ ಅಂತ ನಾವು ನೋಡೋಣ. ಪ್ರಥಮವಾಗಿ ಕನ್ಯಾ ರಾಶಿಯವರಿಗೆ ಮಿಶ್ರ ಫಲ ಅಂತಲೂ ಸಹಿತ ಹೇಳ್ಬೋದು. ಸ್ವಲ್ಪ ಆರೋಗ್ಯದಲ್ಲಿ ಹೆಚ್ಚು ಸಮಸ್ಯೆಗಳನ್ನು ಕಾಣ್ತೀರಿ ಮತ್ತು ಮನೆಯಲ್ಲಿ ಸಣ್ಣ ಪುಟ್ಟ ವಿಚಾರಗಳಿಗೆ ಕಿರಿಕಿರಿಗಳಾಗುವಂಥದ್ದು ಮತ್ತು ಮಾನಸಿಕ ವೇದನೆಗೆ ಸ್ವಲ್ಪ ತಾವು ಅತಿ ಹೆಚ್ಚನ್ನು ಅನುಭವಿಸುವಂತಹ ಸಿಚುವೇಶನ್ಗಳು ಬರ್ತವೆ. ನನ್ನ ಪ್ರೀತಿಯ ವೀಕ್ಷಕರೇ, ವಿಶೇಷವಾಗಿ ಇಲ್ಲಿ ಜೀವನದ ಕೆಲವು ಶೈಲಿಗಳಲ್ಲಿ ತಾವು ಅರ್ಥವನ್ನು ಮಾಡ್ಕೊಳ್ಬೇಕಾಗತ್ತೆ. ಕನ್ಯಾ ರಾಶಿ ಸ್ವಲ್ಪ ತಾಳ್ಮೆಯಿಂದ ತಮ್ಮ ಒಂದು ಕೆಲಸ ಕಾರ್ಯ ಯೋಜನೆಯ ಬಗ್ಗೆ ತಾವು ವಿಚಾರಿಸ್ಕೊಂಡು ಹೋದರೆ, ಅದರ ಬಗ್ಗೆ ಅರ್ಥ ಮಾಡ್ಕೊಂಡು ಹೋದರೆ ಅತಿ ಮುಖ್ಯವಾದಂತಹ ಕೆಲವೊಂದು ವಿಚಾರಗಳು ತಮಗೆ ಸಿಗುತ್ತೆ ಅಂತಲೂ ಸಹಿತ ತಿಳಿಸ್ಕೊಡ್ಬೋದು. ಕಟ್ಟಡ ನಿರ್ಮಾಣಗಳಾಗಿರ್ಬೋದು, ಸ್ವಲ್ಪ ವಿಳಂಬ ಆಗ್ತಾ ಇರುತ್ತೆ. ಮತ್ತು ಯಾವುದಾದ್ರು ಒಂದು ಕೆಲಸಗಳಾಗಬೇಕು ಅಂದ್ರೆ ಸ್ವಲ್ಪ ವಿಳಂಬ ಆಗ್ತಾ ಇರುತ್ತೆ ಮೊದಲ ಅರ್ಧ ವರ್ಷದಲ್ಲಿ. ಒಂದು ಜನವರಿಯಿಂದ ಹಿಡಿದು ಏನೋ ಒಂದು ಡಿಸೆಂಬರ್ವರೆಗೆ ಆಗಿರ್ಬೋದು. ಈ ಒಂದು 12 ತಿಂಗಳಲ್ಲಿ 6 ತಿಂಗಳು, ಮೊದಲ ಅರ್ಧ ತಿಂಗಳು ಅಂದರೆ ಜೂನ್ ತಿಂಗಳಲ್ಲಿ ಸ್ವಲ್ಪ ಮಟ್ಟಿನ ಕೆಲವೊಂದು ವಿಳಂಬಗಳಾಗುವಂಥದ್ದು. ರೈತಾಪಿ ಜನರಿಗೆ ಬೆಲೆಗೆ ತಕ್ಕಂತಹ ಬೆಳೆಯನ್ನು ತಾವು ಬೆಳೆದ್ರೂ ಸಹಿತ ಆ ಒಂದು ಬೆಲೆ ಸಿಗದಲೇ ಇರುವಂತಹ ಒಂದು ಸಮಸ್ಯೆಗಳು ಕಾಡುವಂಥದ್ದಾಗಿರ್ಬೋದು. ವಿದ್ಯಾರ್ಥಿಗಳಿಗೆ ಸ್ವಲ್ಪ ಅವ್ರಿಗೆ ಮಾನಸಿಕವಾಗಿ ಒತ್ತಡಗಳು ಜಾಸ್ತಿ, ಮಾನಸಿಕವಾದಂಥ ಖಿನ್ನತೆಗೆ ಹೋಗುವಂಥದ್ದು ಮತ್ತು ಕೆಲವೊಂದು ವಿಚಾರಗಳಲ್ಲಿ ಅವರು ಮಾಡುತ್ತಿರುವಂಥ ಕೆಲಸ ಕಾರ್ಯಗಳಿಗೆ ಕೆಲವೊಂದು ಪ್ರೋತ್ಸಾಹ ಅನ್ನೋದು ಅವ್ರಿಗೆ ಸಿಗೋದಿಲ್ಲ. ಈ ಒಂದು ಕೆಲವೊಂದು ವಿಚಾರಗಳಿಂದ ಅವ್ರಿಗೆ ತುಂಬಾ ಒಂದು ಅಪವಿಚಾರಗಳಾಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಸರ್ಕಾರಿ ನೌಕರಿಯಲ್ಲಿರೋರಿಗೆ ಸ್ವಲ್ಪ ಮಟ್ಟಿನ ಏಳಿಗೆ, ಅಂದರೆ ವಿಶೇಷವಾಗಿ ಸರ್ಕಾರಿ ನೌಕರಿನ ಯಾರು ಹುಡುಕ್ತಾ ಇರ್ತಾರೆ ಅಲ್ಲಿ ಕೆಲವೊಂದು ವಿಳಂಬಗಳೇನಾಗ್ತಾ ಇರ್ತದೆ, ಅದರಲ್ಲಿ ಸ್ವಲ್ಪ ಅವ್ರಿಗೆ ಸರಳವಾದಂತಹ ಕೆಲವೊಂದು ವಿಚಾರಗಳು ದೊರೆಯುವಂತಹ ಸಾಧ್ಯತೆಗಳು ಬರ್ತಾ ಇದೆ ನನ್ನ ಪ್ರೀತಿಯ ವೀಕ್ಷಕರೇ. ಮತ್ತು ವಿಶೇಷವಾಗಿ ನಾನು ಗಮನಿಸಿದ್ದೇನಪ್ಪ ಅಂದರೆ, ತಮ್ಮ ಕೆಲಸ ಕಾರ್ಯಗಳನ್ನು ಮಾಡೋಕ್ಕಿಂತ ಮುಂಚೆ ತಾವು ಸ್ವಲ್ಪ ಅತಿ ಹೆಚ್ಚಾಗಿ ತಾವು ಜಾಗರೂಕರಾಗಿ ಮುಂದುವರಿಯೋದು ಅತಿ ಉತ್ತಮ. ಮಿತ್ರರಿಂದ ಸಾಲವನ್ನು ಪಡಿಬೇಡಿ. ಅದರಿಂದ ಸಾಲ ಪಡೆದ್ರೆ ಆ ಸಾಲವನ್ನು ಹಿಂಪಡೆಯಲು ತುಂಬಾ ಹಿಂದಿರುಗಿಸಲು ತುಂಬಾ ನಿಮಗೆ ಸಂಕಷ್ಟಗಳು ಕಂಡು ಬರ್ತಾ ಇರ್ತವೆ. ಕೈಗಾರಿಕಾ ಒಂದು ಸ್ಥಾಪನೆ ಆಗುತ್ತೆ ಮತ್ತು ಆಸ್ತಿ ವಿಚಾರದಲ್ಲಿ ಕೆಲವೊಂದು ವಿಚಾರಗಳು ಬರ್ತವೆ ಮತ್ತು ಆರೋಗ್ಯದಲ್ಲಿ ಕೆಳಕುಗಳಾಗುವಂಥದ್ದು ಮತ್ತು ಮಗನಿಗೆ ಉದ್ಯೋಗದ ಪ್ರಾಪ್ತಿಯಾಗುವಂಥದ್ದಾಗಿರ್ಬೋದು. ಮತ್ತು ಉತ್ತರ ನಕ್ಷತ್ರದವರಿಗೆ ಇಲ್ಲಿ ಪ್ರಯಾಣದಲ್ಲಿ ಅಡೆತಡೆಗಳಾಗುವಂಥದ್ದು, ಆತಂಕಗಳಾಗುವಂತಹ ಒಂದು ವಿಚಾರಗಳು, ಅಶುಭ ಆಗುವಂಥದ್ದು ಮತ್ತು ವಿಶೇಷವಾಗಿ ಧಾರ್ಮಿಕ ಕಾರ್ಯಗಳು ವಿಳಂಬ ಆಗುತ್ತೆ. ಯಾವುದಾದ್ರು ಮದುವೆ ವಿಚಾರದಲ್ಲಿ ಏನಾದ್ರು ಹೋಗ್ತಾ ಇರಲ್ಲೂ ಸ್ವಲ್ಪ ವಿಳಂಬಗಳಾಗುವಂಥದ್ದು, ಸಭೆ ಸಮಾರಂಭಗಳಲ್ಲಿ ಸ್ವಲ್ಪ ಹಿನ್ನಡೆಗಳಾಗುವಂಥದ್ದು ಮತ್ತು ಅಧಿಕಾರ ವಂಚನೆಗಳು ಉಂಟಾಗುವಂತಹ ಸಾಧ್ಯತೆಗಳು ಬರ್ತಾ ಇದೆ. ಮತ್ತು ತಾವು ಬಿದ್ದು ಮತ್ತು ಕೆಲವೊಂದು ವಿಚಾರಗಳು ಪೆಟ್ಟಾಗುವಂತಹ ಒಂದು ಬೆಳವಣಿಗೆಗಳಾಗುತ್ತೆ ತಮ್ಮ ಜೀವನದಲ್ಲಿ. ಕನ್ಯಾ ರಾಶಿಯವರಿಗೆ ಆದಷ್ಟು ಸಹಿತ ತಾವು ಜಾಗೃತಿಯಾಗಿರಿ. ವಿಶೇಷವಾಗಿ ತಮ್ಮ ಅದೃಷ್ಟ ಸಂಖ್ಯೆಯಾಗಿ ತಾವು 7 ಆಯ್ಕೆ ಮಾಡಿಕೊಳ್ಳಿ ಮತ್ತು ತಮ್ಮ ಒಂದು ಅದೃಷ್ಟ ಬಣ್ಣವಾಗಿ ಕಂದು ಬಣ್ಣವನ್ನು ತಾವು ಆಯ್ಕೆ ಮಾಡಿಕೊಳ್ಳೋದು ಅತಿ ಉತ್ತಮವಾಗಿರುತ್ತೆ. ಮತ್ತು ವಿಶೇಷವಾಗಿ ತಾವು ಆರಾಧನೆ ಲಕ್ಷ್ಮೀನಾರಾಯಣ ದೇವರ ಆರಾಧನೆ ಮಾಡೋದ್ರಿಂದ ತುಂಬ ಉತ್ತಮವಾದಂಥ ಲಾಭ ಬರುತ್ತೆ ಕನ್ಯಾ ರಾಶಿಯವರಿಗೆ ಅಂತ ತಿಳಿಸ್ಬೋದು. ಇದೇ ರೀತಿ ನಮ್ಮ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಪ್ರತಿಯೊಂದು ವಿಚಾರಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಾವು ಪ್ರಶ್ನೆಗಳನ್ನು ಬೆಳೆದ್ರೆ ಆ ಪ್ರಶ್ನಾವಳಿಗೆ ಉತ್ತರಗಳು ಸಹಿತ ನಮ್ಮಿಂದ ದೊರೆಯುತ್ತೆ ಅಂತ ಹೇಳ್ತಾ, ನನ್ನ ತಾಯಿ ಆರಾಧ್ಯ ದೈವ ಆಗಿರುವಂಥ ಶ್ರೀ ಕೊಲ್ಲೂರು ಮೂಕಾಂಬಿಕಾ ದೇವಿ ಪ್ರತಿಯೊಬ್ಬರಿಗೂ ಸಹಿತ ಆರೋಗ್ಯ ಆಯಸ್ಸು ಸಂಪತ್ತು ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು, ಸರ್ವ ಮಂಗಳಾನಿ ಭವಂತು.